ದಿಲ್ ಮಾರ್ ಪಕ್ಕದಲ್ಲೇ ಇದೆ ISIQ ಅಂತ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ದಿಲ್ ಮಾರ್ ತಂಡದ ಕಡೆಯಿಂದ ನಾನು ಧ್ರುವ ಸರ್ಗೆ ಹೇಳ್ತಿದ್ದೀನಿ, ವಿ ಆಲ್ ಸೈಕ್ಯೂಸ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿರೋದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ, ಒಂದು ರೀತಿ ಬೆಳಕು. ನಿಮ್ಮ ಇಡೀ ಕುಟುಂಬ ಚಿರು ಸರಿಂದ ಹಿಡಿದು ಎಲ್ಲರೂ ಇಲ್ಲೇ ಇರ್ತೀರಾ ಯಾವಾಗಲೂ. ಇನ್ನು ಸರ್ ಹೇಳಿದ್ರು ನಗ್ನಗ್ತಾ ಸೆಟ್ಟಿಗೆ ಬರ್ತಿದ್ರು ಅಂತ, ಅದಕ್ಕೆ ಕಾರಣ ಒಂದು ಪ್ರೊಡಕ್ಷನ್ ಹೌಸ್ ಆಗುತ್ತೆ. ಸೊ ಅಂಥ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ನಾಗರಾಜ್ ಸರ್, ಮಹೇಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಡೈಲಾಗ್ ಹೊಡಿತಾರೆ ಅವರು. ಅವ್ರು ನಕ್ಕಿದ್ದು ಐ ಥಿಂಕ್ ಇವತ್ತೇ ನಾನು ನೋಡ್ತಾ ಇರೋದು. ಪುಣ್ಯಾತ್ಮ ನಕ್ಕಿದ್ದೇ ನೋಡಿಲ್ಲ ನಾನು ಸೆಟ್ಟಲ್ಲಿ. ಯಾವಾಗಲೂ ಸೀರಿಯಸ್ ಆಗಿರೋರು. ಆಮೇಲೆ ಅವರು ಯಾರು ಬೇಜಾರು ಮಾಡ್ಕೊಳ್ಳಿ, ಅವ್ರೇನು ಕೇರ್ ಮಾಡ್ತಿರಲಿಲ್ಲ. ಇದ್ದು ಇಲ್ಲ 10 ಸಲ ಮಾಡಿ 10 ಸಲ ಮಾಡಲೇಬೇಕು. ಸೊ ಹಾಗಾಗಿ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲಾವಿದರು ರೆಡಿ ಆಗಿಬಿಟ್ಟಿದ್ವಿ. ಅವ್ರು 10 ಸಲ ನಮಗೆ ಈ ಪದೇ ಅದನ್ನ ರೀಟೇಕ್ ಹೇಳಿದ್ರು ನಾವು ಅವರಿಗೆ ಖುಷಿ ಆಗೋ ತನಕ ನಾವು ರೀಟೇಕ್ ತಗೊಳ್ತಾನೆ ಇರಬೇಕು ಅಂತ. ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರನೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಈ ಸಿನಿಮಾ ಕತೆ ಕೇಳಬೇಕಾದ್ರೆ ನನಗೇನು ಭಾವನೆಗಳು ಬಂತು ಅದನ್ನು ಹೇಳ್ತೀನಿ. ಇಂಟರ್ವಲಲ್ಲಿ ನಿಜವಾಗ್ಲೂ ನಾನು ಅಳೋದಕ್ಕೆ ಶುರು ಮಾಡಿದೆ. ಆ್ಯಂಡ್ ನನಗೆ ಹಿಂಗೂ ಇರುತ್ತೆ ಆ ಟ್ವಿಸ್ಟು ಅಂತ. ಎಂಡಿಂಗ್ ನೀವು ನಂಬಲ್ಲ, ಈ ಕತೆಗೆ ಒನ್ ಆಫ್ ದ ಹೀರೋಯಿನ್ ನಾನು. ಆದರೂ ಕೂಡ ನನಗೆ ಎಂಡಿಂಗ್ ಏನು ಅಂತ ಅವ್ರು ಹೇಳೇ ಇರಲಿಲ್ಲ. ನನಗೆ ಎಂಡಿಂಗ್ ಏನು ಅಂತ ನಾನು ಅವತ್ತು ಶೂಟಿಂಗ್ ಹೋದ ದಿನಾನೇ ಗೊತ್ತು, ಇದು ಕ್ಲೈಮ್ಯಾಕ್ಸ್ ಅಂತ. ಅಲ್ಲಿವರೆಗೂ ನನಗೆ ಅವರು ಕ್ಲೈಮ್ಯಾಕ್ಸೇ ಹೇಳಿರಲಿಲ್ಲ. ಆ್ಯಂಡ್ ಈಗಲೂ ನನಗೆ ಕರೆಕ್ಟಾಗಿ ಅವ್ರು ಹೇಳಿಲ್ಲ ಕ್ಲೈಮ್ಯಾಕ್ಸ್ ಏನು ಅಂತ. ಯಾಕಂದರೆ ಅದನ್ನ 3 ಥರದಲ್ಲಿ ಶೂಟ್ ಮಾಡಿ ಇಟ್ಕೊಂಡಿದ್ದಾರೆ, 2-3 ಥರದಲ್ಲಿ. ಅದರಲ್ಲಿ ಯಾವ ಕ್ಲೈಮ್ಯಾಕ್ಸ್ ಯೂಸ್ ಮಾಡಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ನಮಗೆ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇನ್ನು ವೀಕ್ಷಕರಿಗೆ ಎಷ್ಟೊಂದು ಸಸ್ಪೆನ್ಸ್ ಇರಬೇಡ, ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇರುತ್ತೆ. ಇನ್ನು ನನ್ನ ರಾಮ ಅವರ ಕಾಂಬಿನೇಷನ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಅವ್ರ ಆ್ಯಕ್ಟಿಂಗೇ ಮಾಡೋದು ಬೇಡ ಅಂದ್ಕೊತೀನಿ. ಅಷ್ಟು ನೀಟಾಗಿ ಫಿಟ್ ಆಗಿದ್ದಾರೆ. ಅವ್ರು ಸುಮ್ಮನೆ ಅವ್ರು ಹಂಗೆ ಆಗೋಗಿದ್ರು. ಇವ್ರು ಇರೋದೇ ಹಿಂಗ ಅಂತ ಎಲ್ಲರೂ ಸೆಟ್ಟಲ್ಲಿ ಮಾತಾಡ್ಕೊಂಡಿದ್ದೀವಿ. ಏನಕ್ಕೆ ಹಿಂಗಿದ್ದಾರೆ ಇವರು ಅಂತಂದರೆ ಆ ಕ್ಯಾರೆಕ್ಟರ್ ಥರನೇ ಅವರು ಆಗೋಗ್ಬಿಟ್ಟಿದ್ರು. ಸೊ ಆಲ್ ದ ವೆರಿ ಬೆಸ್ಟ್ ರಾಮ್ ಸರ್, ನಿಮಗೂ ಒಳ್ಳೇದಾಗಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ. ಸರ್ ಹೇಳ್ದಂಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹೊಸೊಬ್ರು, ಹೀರೋ ಹೊಸೊಬ್ರು, ತಂತ್ರಜ್ಞರು ಹೊಸೊಬ್ರು. ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಈಗೆಲ್ಲ ಇನ್ನೂ ಸಾಕಷ್ಟು ದೊಡ್ಡ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ಅದು. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಮೆಲ್ಲರ ಪ್ರೀತಿ, ನೀವು ಕೂಡ ನಮಗೆ ಥಿಯೇಟ್ರಿಗೆ ಬಂದು ISIQ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು.